ಇವತ್ತು ಕಾಂಗ್ರೆಸ್ ನಾಯಕರ ನಾಮಿನೇಷನ್ ಭರಾಟೆ. ಬಿಜೆಪಿಯ ಅಭ್ಯರ್ಥಿಯು ಕೂಡ ಇವತ್ತೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಈಗಾಗಲೇ ನಗರಸಭೆಗೆ ಬಂದು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿರುವಂತದ್ದು. ಅಧಿಕೃತವಾಗಿ ಮತ್ತೆ ಅವರು ಸೋಮವಾರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಈಗ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮಹಾನಗರ ಪಾಲಿಕೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹಲವು ಬಿಜೆಪಿಯ ನಾಯಕರುಗಳು ಸಾಥ್ ನೀಡಿದ್ದಾರೆ ದಾಸಕರಿಯಪ್ಪ ಅವರಿಗೆ. ದಾವಣಗೆರೆ ಬಿಜೆಪಿ ಲೀಡರ್ಸ್ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಸಿಗ್ತಾ ಇದ್ದಂತೆ ಹಲವು ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರ ಸಲ್ಲಿಸುವುದಕ್ಕೆ ಬಂದಿರೋದು ಮಹಾನಗರ ಪಾಲಿಕೆ ಕಚೇರಿಗೆ. ಇನ್ನ ಅಧಿಕೃತವಾಗಿ ಸೋಮವಾರ ಮತ್ತೆ ಅವರು ನಾಮಪತ್ರವನ್ನ ಸಲ್ಲಿಸಲಿಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣದ ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಅವರು ಸಹ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ನಮ್ಮ ಜೊತೆಗೆ ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ರಿ ಸರ್, ಏನ್ ಸರ್ ಮೊದಲ ಪ್ರತಿಕ್ರಿಯೆ ತಮ್ಮದು? ತಾಯಿ ದುರ್ಗಾಮಾತೆಗೆ ಪೂಜೆ ಸಲ್ಲಿಸಿ ಇವತ್ತು ಸಾಂಕೇತಿಕವಾಗಿ ನಾವು 5 ಜನ ಬಂದು ನಾಮಪತ್ರವನ್ನ ಸಲ್ಲಿಸಿದೀವಿ. ಮತ್ತೆ ಸೋಮವಾರ ವಿಜೃಂಭಣೆಯಿಂದ ಒಂದು 25,000 ಜನದ ಕಾರ್ಯಕರ್ತರೊಂದಿಗೆ ಮತ್ತೆ ಬಂದು ನಾಮಪತ್ರ ಸಲ್ಲಿಸಲಿದ್ದೀವಿ. ಈಗಾಗಲೇ ಶುಭ ಸೂಚನೆ ಗೊತ್ತಾಗಿದೆ, ಕಮಲ ಅರಳುತ್ತೆ ಅಂತ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ಮತವನ್ನ ಹಾಕ್ತಾರೆ. ಮತದಾರ ದೇವರ ಪ್ರಭುಗಳು ನನ್ನನ್ನ ಜಯಶೀಲರನ್ನಾಗಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ನಿನ್ನೆ ನಾವು ತಾವು ಸಾಕಷ್ಟು ಜನ ನಾಯಕರನ್ನ ಭೇಟಿಯಾದ್ರೆ ಈ ಸಂದರ್ಭದಲ್ಲಿ ತಮಗೆ ವಿಶೇಷವಾಗಿ ಹೊಸದಾದ ರೀತಿಯ ಅಂತ ಯಾವ್ದಾದ್ರು ಹಿಂಟ್ಸ್ ಕೊಟ್ರ ಸರ್ ನಾಯಕರು? ಹೊಸ ಚೈತನ್ಯ ಬಂದಿದೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಎಂದೂ ಗೆದ್ದಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಗೆಲ್ಲಿಸುವಂತ ಶ್ರಮ ಹಾಕಿ ಗೆಲ್ಲೋಣ ಅಂತಕ್ಕಂಥ ಮಾತನ್ನ ಎಲ್ಲ ಹಿರಿಯರು ಹೇಳಿದ್ದಾರೆ. ಅದರ ಪ್ರಕಾರ ಎಲ್ಲರೂ ಇಲ್ಲಿ ಇರ್ತಕ್ಕಂಥವ್ರು ನಾವು ಏನಿದೀವಿ 5 ಜನ ಬಂದಿದ್ದೀವಿ. ಎಲ್ಲರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. 23ನೇ ತಾರೀಕು ಸೋಮವಾರ ಪ್ರತಿಯೊಬ್ಬರು ಮಾಜಿ ಸಂಸದರು, ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಕೂಡ ಆಗಮಿಸಿ ಅವತ್ತು ಯಶಸ್ವಿ ಪೂರ್ವಕವಾಗಿ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಿದೆ. ಕೇಂದ್ರ ನಾಯಕರು ಯಾರು ಬರ್ತಿದಾರ ಸರ್? ನಾವು ಒಬ್ಬರಿಗೆ ಹೇಳಿದೀವಿ, ಕೇಂದ್ರ ನಾಯಕರಿಗೆ, ನಮ್ಮ ವರಿಷ್ಠ ರಾಜ್ಯ ನಾಯಕರಿಗೆ ಒಬ್ಬರು ಬರೋರಿದ್ದಾರೆ, ಅವರು ನಾಳೆ ಗೊತ್ತಾಗುತ್ತೆ. ಸರ್, ಈಗ ತಾವು ಕ್ಷೇತ್ರದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿ ಇರುವಂತವ್ರು, ಅನುಭವ ಇರುತ್ತೆ. ಯಾಕಂದ್ರೆ ತಾವು 3 ಸಲ ಪರಾಜಿತಗೊಂಡಂತವರಲ್ಲಿ, ಆಮೇಲೆ ಸಾಕಷ್ಟು ಓಡಾಟ ಮಾಡಿದಂತವ್ರು. ಸರ್, ಯಾವ ರೀತಿ ಚಾಲೆಂಜ್ ಇದೆ ಸರ್ ನಿಮಗೆ ಬಿಜೆಪಿಗೆ ಈ ಸಾರಿ? ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಇಲ್ಲಿವರೆಗೆ ಏನು ಸುಳ್ಳು ಆಶ್ವಾಸನೆಗಳಿರ್ಬೋದು, ಸುಳ್ಳು ಏನೇನು ಈ ಅಲ್ಪಸಂಖ್ಯಾತ ಬಂಧುಗಳಿಗೆ ಯಾವ ರೀತಿ ಯಾಮರ್ಸ್ತಕ್ಕಂಥದ್ದಿರ್ಬೋದು, ಅವನ್ನೆಲ್ಲವನ್ನು ಸಹಿತ ಮಾಡಿ ಕಾಂಗ್ರೆಸ್ಸಿನ ಒಂದು ಮನಿತನ ಇವತ್ತು ಅಧಿಕಾರ ನಡೆಸ್ಕೊಂತ ಬಂದ ದಾವಣಗೆರೆ ದಕ್ಷಿಣದಲ್ಲಿ. ಹಾಗಾಗಿ ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಅವರು ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಇರೋ ತನಕ ಕೇಳಲಿಲ್ಲ. ಅವ್ರ ಪಾಪ ಅವರು ನಿಧನರಾದ ಮೇಲೆ ನಮಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಕ್ಷೇತ್ರ ಕೊಡ್ರಿ ಅಂತ ಕೇಳಿದ್ಕೆ ಅಲ್ಪಸಂಖ್ಯಾತರ ನಡುವೆ ಇವತ್ತು ಹೊಡೆದಾಟ ಹಚ್ಚಿದ್ದಾರೆ. 2 ಗುಂಪು ಮಾಡಿದ್ದಾರೆ ಅವ್ರಿಗೆ. ನಾನು ಹೇಳೋದು, ಸಮರ್ಥ ಅವರಿಗೆ ಒಂದು ಗುಂಪು, ಜಬ್ಬರ್ ಅವ್ರದ್ದು ಒಂದು ಗುಂಪು ಅನ್ನೋ ರೀತಿ ಹೊಡೆದಾಟ ಹಚ್ತಾ ಇದಾರೆ. ಮಾತಿತ್ತೀರು ಹೇಳ್ತಿದ್ರು, ಬಿಜೆಪಿ ಅಂದ್ರೆ ಅದು ಹಿಂದೂ ಮುಸ್ಲಿಮು ಗಲಾಟೆ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಇವತ್ತು ಯಾರು ಮಾಡಿಸ್ತಾ ಇದಾರೆ? ನಾವು ಮಾಡಿಸ್ತಾ ಇದೇವ? ಕೇವಲ ಒಂದು MLA ಚುನಾವಣೆಗೆ ಅವ್ರ ಮನೆಗೆ ಮಿನಿಸ್ಟರ್ ಇದಾರೆ, MP ಇದಾರೆ, ಇನ್ನು ಏನ್ ಬೇಕು ಅವ್ರಿಗೆ? ಎಲ್ಲ ಅವ್ರಿಗೆ ಇರ್ಬೇಕಾ? ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ದಾವಣಗೆರೆ ಜಿಲ್ಲೆ ಅವ್ರ ಕೈಗೆ ಇರ್ಬೇಕಾ ಇವತ್ತು? ಹಾಗಾಗಿ ಅವರು ಅಲ್ಪಸಂಖ್ಯಾತರಿಗೆ ಕೊಟ್ಟ ತಕ್ಷಣ ಸೋಲ್ತಾರೆ ಇವರೇ ಹೇಳ್ತಾರೆ. ಸರ್, ಈಗ ತಾವು ಸರ್ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರಿ, ಪರಾಭವಗೊಂಡಿದ್ರಿ. ಏನಿದೆ ಸರ್ ಕ್ಷೇತ್ರದ ಬಗ್ಗೆ ಏನೇನು ಗ್ರಿಪ್ ಇದೆ ಸರ್ ತಮ್ಮ ಹತ್ರ? ಮತದಾರರು ನಮ್ಮ ಪರವಾಗಿರೋದೇ ನಮಗೊಂದು ದೊಡ್ಡ ಗ್ರಿಪ್. ಹಾಗಾಗಿ ಬದಲಾವಣೆ ಬಯಸ್ತಾ ಇದ್ದಾರೆ ಈ ಬಾರಿ. ಹಾಗಾಗಿ ಕಳೆದ ಚುನಾವಣೆಯಲ್ಲಿ ಏನು ಮತವನ್ನ ಹಾಕಿದ್ರು, ಗ್ಯಾರಂಟಿ ಅದಕ್ಕೆ ಮನಸೋತು ಕೆಲವರು ಮತದಾನ ಮಾಡಿದ್ರು. ಈ ಬಾರಿ ಆ ಗ್ಯಾರಂಟಿ ಎಡಗೈಲಿ ಕೊಡೋದ್ರ ಜೊತೆನಲ್ಲಿ ಬಲಗೈನಿಂದ ಎಲ್ಲ ದಿನೋಪಯೋಗಿ ವಸ್ತುಗಳು ಎಲ್ಲದೂ ಕೂಡ ಗಗನಕ್ಕೇರಿರ್ತಕ್ಕಂಥದ್ದು. ಹಾಗಾಗಿ ಜನರು ತೀರ್ಮಾನ ಮಾಡಿದ್ದಾರೆ, ಬದಲಾವಣೆ ಬಯಸಿದ್ದಾರೆ. ಹಾಗಾಗಿ ದಾವಣಗೆರೆ ಜನತೆ ಈ ಸರಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಹಾಕಬೇಕು ಅಂತೇಳಿ ಅವರ ಮನಸ್ಥಿತಿ ಬದಲಾವಣೆ ಏನಾಗಿದೆ ಅದು ನಮ್ಮ ಅಭ್ಯರ್ಥಿಯ
ಒಂದು ಅದೃಷ್ಟದ ಗ್ರಿಪ್ ಅಂತ ಹೇಳಕ್ ಬಯಸ್ತೀನಿ. ಏನಿದಿಷ್ಟು ದಾವಣಗೆರೆ ಬಿಜೆಪಿ ನಾಯಕರ ಮಾತಾಗಿತ್ತು. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಇದ್ದಂತ ಭಿನ್ನಮತ ಸರಿ ಹೋಗಕ್ಕೆ ಏನು ಉಪಚುನಾವಣೆ ಬರ್ಬೇಕಾಯ್ತು ಅನ್ನುವಂತ ಒಂದು ವಿಚಾರ ಇರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಸಾಕಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಏನು ಬಿಜೆಪಿ ಕಣಕ್ಕಿಳಿದಿರುವಂತದ್ದು. ಕಾದ್ ನೋಡ್ಬೇಕು ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಚುನಾವಣೆ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಕಾಂಗ್ರೆಸ್ ನಾಯಕರ ನಾಮಿನೇಷನ್ ಭರಾಟೆ. ಬಿಜೆಪಿಯ ಅಭ್ಯರ್ಥಿಯು ಕೂಡ ಇವತ್ತೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಈಗಾಗಲೇ ನಗರಸಭೆಗೆ ಬಂದು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿರುವಂತದ್ದು. ಅಧಿಕೃತವಾಗಿ ಮತ್ತೆ ಅವರು ಸೋಮವಾರ ನಾಮಪತ್ರವನ್ನ ಸಲ್ಲಿಸಲಿಕ್ಕಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಈಗ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮಹಾನಗರ ಪಾಲಿಕೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹಲವು ಬಿಜೆಪಿಯ ನಾಯಕರುಗಳು ಸಾಥ್ ನೀಡಿದ್ದಾರೆ ದಾಸಕರಿಯಪ್ಪ ಅವರಿಗೆ. ದಾವಣಗೆರೆ ಬಿಜೆಪಿ ಲೀಡರ್ಸ್ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಸಿಗ್ತಾ ಇದ್ದಂತೆ ಹಲವು ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರ ಸಲ್ಲಿಸುವುದಕ್ಕೆ ಬಂದಿರೋದು ಮಹಾನಗರ ಪಾಲಿಕೆ ಕಚೇರಿಗೆ. ಇನ್ನು ಅಧಿಕೃತವಾಗಿ ಸೋಮವಾರ ಮತ್ತೆ ಅವರು ನಾಮಪತ್ರವನ್ನ ಸಲ್ಲಿಸಲಿಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣದ ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಅವರು ಸಹ ನಾಮಪತ್ರ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಮ್ಮ ಜೊತೆಗೆ ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ರಿ ಸರ್, ಏನ್ ಸರ್ ಮೊದಲ ಪ್ರತಿಕ್ರಿಯೆ ತಮ್ಮದು? ತಾಯಿ ದುರ್ಗಾಮಾತೆಗೆ ಪೂಜೆ ಸಲ್ಲಿಸಿ ಇವತ್ತು ಸಾಂಕೇತಿಕವಾಗಿ ನಾವು 5 ಜನ ಬಂದು ನಾಮಪತ್ರವನ್ನ ಸಲ್ಲಿಸಿದೀವಿ. ಮತ್ತೆ ಸೋಮವಾರ ವಿಜೃಂಭಣೆಯಿಂದ ಒಂದು 25,000 ಜನದ ಕಾರ್ಯಕರ್ತರೊಂದಿಗೆ ಮತ್ತೆ ಬಂದು ನಾಮಪತ್ರ ಸಲ್ಲಿಸಲಿದ್ದೇವೆ. ಈಗಾಗಲೇ ಶುಭ ಸೂಚನೆ ಗೊತ್ತಾಗಿದೆ, ಕಮಲ ಅರಳುತ್ತೆ ಅಂತ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ಮತವನ್ನ ಹಾಕ್ತಾರೆ. ಮತದಾರ ದೇವರ ಪ್ರಭುಗಳು ನನ್ನನ್ನ ಜಯಶೀಲರನ್ನಾಗಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ನಿನ್ನೆ ನಾವು ತಾವು ಸಾಕಷ್ಟು ಜನ ನಾಯಕರನ್ನ ಭೇಟಿಯಾದ್ರೆ ಈ ಸಂದರ್ಭದಲ್ಲಿ ತಮಗೆ ವಿಶೇಷವಾಗಿ ಹೊಸದಾದ ರೀತಿಯಂತ ಯಾವ್ದಾದ್ರು ಹಿಂಟ್ಸ್ ಕೊಟ್ರ ಸರ್ ನಾಯಕರು? ಹೊಸ ಚೈತನ್ಯ ಬಂದಿದೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಎಂದೂ ಗೆದ್ದಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಗೆಲ್ಲಿಸುವಂತ ಶ್ರಮ ಹಾಕಿ ಗೆಲ್ಲೋಣ ಅಂತಕ್ಕಂಥ ಮಾತನ್ನ ಎಲ್ಲ ಹಿರಿಯರು ಹೇಳಿದ್ದಾರೆ. ಅದರ ಪ್ರಕಾರ ಎಲ್ಲರೂ ಇಲ್ಲಿ ಇರ್ತಕ್ಕಂಥವ್ರು ನಾವು ಏನಿದೀವಿ 5 ಜನ ಬಂದಿದ್ದೀವಿ. ಎಲ್ಲರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. 23ನೇ ತಾರೀಕು ಸೋಮವಾರ ಪ್ರತಿಯೊಬ್ಬರು ಮಾಜಿ ಸಂಸದರು, ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಕೂಡ ಆಗಮಿಸಿ ಅವತ್ತು ಯಶಸ್ವಿ ಪೂರ್ವಕವಾಗಿ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಿದೆ. ಕೇಂದ್ರ ನಾಯಕರು ಯಾರು ಬರ್ತಿದಾರ ಸರ್? ನಾವು ಒಬ್ಬರಿಗೆ ಹೇಳಿದೀವಿ, ಕೇಂದ್ರ ನಾಯಕರಿಗೆ, ನಮ್ಮ ವರಿಷ್ಠ ರಾಜ್ಯ ನಾಯಕರಿಗೆ ಒಬ್ಬರು ಬರೋರಿದ್ದಾರೆ, ಅವರು ನಾಳೆ ಗೊತ್ತಾಗುತ್ತೆ. ಸರ್, ಈಗ ತಾವು ಕ್ಷೇತ್ರದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿ ಇರುವಂತವ್ರು, ಅನುಭವ ಇರುತ್ತೆ. ಯಾಕಂದ್ರೆ ತಾವು 3 ಸಲ ಪರಾಜಿತಗೊಂಡಂತವರಲ್ಲಿ, ಆಮೇಲೆ ಸಾಕಷ್ಟು ಓಡಾಟ ಮಾಡಿದಂತವ್ರು. ಸರ್, ಯಾವ ರೀತಿ ಚಾಲೆಂಜ್ ಇದೆ ಸರ್ ನಿಮಗೆ ಬಿಜೆಪಿಗೆ ಈ ಸಾರಿ? ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಇಲ್ಲಿವರೆಗೆ ಏನು ಸುಳ್ಳು ಆಶ್ವಾಸನೆಗಳು ಇರ್ಬೋದು, ಸುಳ್ಳು ಏನೇನು ಈ ಅಲ್ಪಸಂಖ್ಯಾತ ಬಂಧುಗಳಿಗೆ ಯಾವ ರೀತಿ ಯಾಮರ್ಸ್ತಕ್ಕಂಥದ್ದು ಇರ್ಬೋದು, ಅವನ್ನೆಲ್ಲವನ್ನು ಸಹಿತ ಮಾಡಿ ಕಾಂಗ್ರೆಸ್ಸಿನ ಒಂದು ಮನಿತನ ಇವತ್ತು ಅಧಿಕಾರ ನಡೆಸ್ಕೊಂತ ಬಂದದ್ದು ದಾವಣಗೆರೆ ದಕ್ಷಿಣದಲ್ಲಿ. ಹಾಗಾಗಿ ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಅವರು ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಇರೋ ತನಕ ಕೇಳಲಿಲ್ಲ. ಅವ್ರ ಪಾಪ ಅವರು ನಿಧನರಾದ ಮೇಲೆ ನಮಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಕ್ಷೇತ್ರ ಕೊಡ್ರಿ ಅಂತ ಕೇಳಿದ್ಕೆ ಅಲ್ಪಸಂಖ್ಯಾತರ ನಡುವೆ ಇವತ್ತು ಹೊಡೆದಾಟ ಹಚ್ಚಿದ್ದಾರೆ. 2 ಗುಂಪು ಮಾಡಿದ್ದಾರೆ ಅವ್ರಿಗೆ. ನಾನು ಹೇಳೋದು, ಸಮರ್ಥ ಅವರಿಗೆ ಒಂದು ಗುಂಪು, ಜಬ್ಬರ್ ಅವ್ರದ್ದು ಒಂದು ಗುಂಪು ಅನ್ನೋ ರೀತಿ ಹೊಡೆದಾಟ ಹಚ್ತಾ ಇದಾರೆ. ಮಾತೆತ್ತಿರು ಹೇಳ್ತಿದ್ರು, ಬಿಜೆಪಿ ಅಂದ್ರೆ ಅದು ಇದು ಮುಸ್ಲಿಮು ಗಲಾಟೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಇವತ್ತು ಯಾರು ಮಾಡಿಸ್ತಾ ಇದಾರೆ? ನಾವು ಮಾಡಿಸ್ತಾ ಇದೇವ? ಕೇವಲ ಒಂದು MLA ಚುನಾವಣೆಗೆ ಅವ್ರ ಮನೆಗೆ ಮಿನಿಸ್ಟರ್ ಇದಾರೆ, MP ಇದಾರೆ, ಇನ್ನು ಏನ್ ಬೇಕು ಅವ್ರಿಗೆ? ಎಲ್ಲ ಅವ್ರಿಗೆ ಇರ್ಬೇಕಾ? ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ದಾವಣಗೆರೆ ಜಿಲ್ಲೆ ಅವ್ರ ಕೈಗೆ ಇರ್ಬೇಕಾ ಇವತ್ತು? ಹಾಗಾಗಿ ಅವರು ಅಲ್ಪಸಂಖ್ಯಾತರಿಗೆ ಕೊಟ್ಟ ತಕ್ಷಣ ಸೋಲ್ತಾರೆ ಇವರೇ ಹೇಳ್ತಾರೆ. ಸರ್, ಈಗ ತಾವು ಸರ್ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರಿ, ಪರಾಭವಗೊಂಡಿದ್ರಿ. ಏನಿದೆ ಸರ್ ಕ್ಷೇತ್ರದ ಬಗ್ಗೆ ಏನೇನು ಗ್ರಿಪ್ ಇದೆ ಸರ್ ತಮ್ಮ ಹತ್ರ? ಮತದಾರರು ನಮ್ಮ ಪರವಾಗಿರೋದೇ ನಮಗೊಂದು ದೊಡ್ಡ ಗ್ರಿಪ್. ಹಾಗಾಗಿ ಬದಲಾವಣೆ ಬಯಸ್ತಾ ಇದ್ದಾರೆ ಈ ಬಾರಿ. ಹಾಗಾಗಿ ಕಳೆದ ಚುನಾವಣೆಯಲ್ಲಿ ಏನು ಮತವನ್ನ ಹಾಕಿದ್ರು ಗ್ಯಾರಂಟಿ, ಅದಕ್ಕೆ ಮನಸೋತು ಕೆಲವರು ಮತದಾನ ಮಾಡಿದ್ರು. ಈ ಬಾರಿ ಆ ಗ್ಯಾರಂಟಿ ಎಡಗೈಲಿ ಕೊಡೋದ್ರ ಜೊತೆನಲ್ಲಿ ಬಲಗೈನಿಂದ ಎಲ್ಲ ದಿನೋಪಯೋಗಿ ವಸ್ತುಗಳು ಎಲ್ಲದೂ ಕೂಡ ಗಗನಕ್ಕೇರಿರ್ತಕ್ಕಂಥದ್ದು. ಹಾಗಾಗಿ ಜನರು ತೀರ್ಮಾನ ಮಾಡಿದ್ದಾರೆ, ಬದಲಾವಣೆ ಬಯಸಿದ್ದಾರೆ.
ಹಾಗಾಗಿ ದಾವಣಗೆರೆ ಜನತೆ ಈ ಸರಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಹಾಕ್ಬೇಕು ಅಂತೇಳಿ ಅವರ ಮನಸ್ಥಿತಿ ಬದಲಾವಣೆ ಏನಾಗಿದೆ ಅದು ನಮ್ಮ ಅಭ್ಯರ್ಥಿಯ ಒಂದು ಅದೃಷ್ಟದ ಗ್ರಿಪ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಏನಿದಿಷ್ಟು ದಾವಣಗೆರೆ ಬಿಜೆಪಿ ನಾಯಕರ ಮಾತಾಗಿತ್ತು. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿದ್ದಂತ ಭಿನ್ನಮತ ಸರಿ ಹೋಗಕ್ಕೆ ಏನು ಉಪಚುನಾವಣೆನೆ ಬರ್ಬೇಕಾಯ್ತು ಅನ್ನುವಂತ ಒಂದು ವಿಚಾರ ಇರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಸಾಕಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಏನು ಬಿಜೆಪಿ ಕಣಕ್ಕಿಳಿದಿರುವಂತದ್ದು. ಕಾದ್ ನೋಡ್ಬೇಕು ಮುಂದಿನ ದಿನದ ಮಾನದಲ್ಲಿ ಯಾವ ರೀತಿ ಚುನಾವಣೆ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.